ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮಿದ್ದೀವಿ. ಬನ್ನಿ, ಇವತ್ತಿನ ರೆಸಿಪಿ ಏನು ಅಂದರೆ ಜಿಲೇಬಿ ಫಿಶ್ ರವಾ ಫ್ರೈ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಕೊತ್ತಂಬರಿ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇವಾಗ 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿ ಬೀಜ ತೆಗೆದು ಅದರ ರಸನ ಹಾಕಬೇಕು. ಸರಿ, ಇವಾಗ ಇದನ್ನು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದು ಈ ಹದಕ್ಕೆ ಇರಬೇಕು. ನಾನು 1 kg ಫಿಶ್ ತೊಗೊಂಡು ಬಂದಿದ್ದೀನಿ. ಕಲಿಸಿರೋದನ್ನು ಇವಾಗ ಫಿಶ್ಶಿಗೆ ಹಚ್ಚಿ ಇಡೋಣ. ನೋಡಿ, ಇವಾಗ ಒಂದೊಂದೇ ಫಿಶ್ಗೆ ಸ್ವಲ್ಪ ಮಸಾಲೆ ಹಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಫಿಶ್ಗೂ ಮಸಾಲೆ ಹಚ್ಚಿ ಆಯಿತು. ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡೋಣ. ಇದು 1 ಅವರ್ ಆಗಬೇಕು. ಆಮೇಲೆ ಫ್ರೈ ಮಾಡಿದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನೋಡಿ, 1 ಅವರ್ ಆಯಿತು. ಬನ್ನಿ ಇವಾಗ ಫ್ರೈ ಮಾಡೋಣ. ನೋಡಿ, ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕಿವಾಗ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ರವೆಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅಚ್ಕಾರದ ಪುಡಿ ಮತ್ತು ಉಪ್ಪು 2 ಹಾಕ್ಕೊಳ್ಳಿ. ಕೋಟಿಂಗು ಸಪ್ಪೆ ಅನಿಸಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಿಶ್ಗೆ ರವೆ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಫಿಶ್ಗೆ ಚೆನ್ನಾಗಿ ರವೆನ ಕೋಟಿಂಗ್ ಮಾಡಬೇಕು, ಅಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಆಯಿಲು ಬಿಸಿಯಾಗಿದೆ. ಇವಾಗ ಫಿಶ್ನ ಹಾಕಿ ಫ್ರೈ ಮಾಡೋಣ. ಫಿಶ್ ಕರಿಯುವಾಗ ನೋಡಿಕೊಂಡು ಹುಷಾರಾಗಿ ಕರಿಬೇಕು, ಏಕೆಂದರೆ ಪಟ್ ಪಟ್ ಅಂತ ಸಿಡಿತಾ ಇರುತ್ತೆ. ಹುಷಾರಾಗಿ ಕರೀರಿ. ಸಾರಿ, ವಾಯ್ಸ್ ಕೊಡುವಾಗ ವೆಲ್ಡಿಂಗ್ ಕೆಲಸ ನಡೀತಾ ಇದೆ ಬಿಲ್ಡಿಂಗಲ್ಲಿ, ಹಾಗಾಗಿ ಡಿಸ್ಟರ್ಬ್ ಆಗ್ತಾ ಇದೆ. ಸರಿ, ಇವಾಗ ಇವು ಫ್ರೈ ಆಗಿದೆ. ನೋಡಿ, ತೆಗಿತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಫಿಶ್ಶು ಜ್ಯೂಸಿಯಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ.